ಮಾಡಿ ಸ್ಟೂಡೆಂಟ್ಸ್ ನಮ್ಮ 10th ವರೆಗೆ ಆಯಿತು ಮತ್ತು ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ರಿಮೂವ್ ಟು ಯೂಸ್ ಸೋ ದ್ಯಾಟ್ ಅಂತೇಳಿ ಕ್ವಶನ್ ಕೇಳ್ತಿರ್ತಾರೆ. ಅಂದರೆ ಇವು ಆ್ಯಕ್ಚುಲಿ ಅದರಲ್ಲಿ ಬರ್ತವೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ದಲ್ಲಿ ಬರ್ತವೆ. ಅಂದರೆ ಇವುಗಳನ್ನ ತೆಗೆದು ಹಾಕಿ ಅಂದರೆ ಟು ಅನ್ನು ತೆಗೆದು ಹಾಕಿ ಸೋ ದ್ಯಾಟನ್ನು ಯೂಸ್ ಮಾಡಿ ವಾಕ್ಯನ ಕನ್ಸ್ಟ್ರಕ್ಟ್ ಮಾಡಿ ಅಂತ ಕೊಟ್ಟಿರ್ತಾರೆ. ಸೊ ಆ್ಯಕ್ಚುಲಿ ಇವು ಭಾಳಷ್ಟು ಈಸಿ ರೀ. ಸೊ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಈಸಿನೇ ಅನ್ಸುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ದಾರೆ ಸರ್ ವಿಡಿಯೋ ಮಾಡಿ ಅಂತೇಳಿ. ಅದಕ್ಕಾಗಿ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ. ಸೊ ಹೆಡ್ಡಿಂಗ್ ಕೊಟ್ಟಿದ್ದೀನಿ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಅಂತ ಹೇಳಿ. ಸೊ ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಬದಲಾವಣೆ ಮಾಡೋದು, ವಾಕ್ಯಗಳನ್ನ ಒಂದು ಸ್ಟ್ರಕ್ಚರ್ ಅಂದ್ರೆ ಇನ್ನೊಂದು ಸ್ಟ್ರಕ್ಚರ್ಗೆ ಬದಲಾವಣೆ ಮಾಡೋದು. ಸೊ ಅದರಲ್ಲಿ ನಾನು ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಯಾವುದು ರಿಮೂವ್ ಟು ಯೂಸ್ ಸೋ ದ್ಯಾಟ್ ಅಂತೇಳಿ. ಸೊ ಇದು ಸರ್ ಇದು ಒಂದೇ ಬರ್ತೇನೆ ಸರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ ದಲ್ಲಿ ಅಂತಂದ್ರೆ. ಸೊ ಇನ್ನಷ್ಟು ಬಹಳಷ್ಟು ಬರ್ತಾವ್ರಿ, ಬಟ್ ಫಸ್ಟ್ ಇದು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾದ್ರೆ ಟು ಅನ್ನ ರಿಮೂವ್ ಮಾಡ್ರಿ. ನೋಡ್ರಿ, ರಿಮೂವ್ ಅಂತ ತೆಗೆದು ಹಾಕ್ರಿ. ಏನ್ ಯೂಸ್ ಮಾಡ್ರಿ? ಸೋ ದ್ಯಾಟ್ ಅನ್ನ ಯೂಸ್ ಮಾಡ್ರಿ ಆ ವಾಕ್ಯದ ಸ್ಟ್ರಕ್ಚರ್ ದಲ್ಲಿ ಅಂತ ಹೇಳ್ತಾರೆ. ಬಟ್ ಇಲ್ಲೊಂದು ಬಹಳಷ್ಟು ನೆನಪಲ್ಲಿ ಇಟ್ಕೋಬೇಕು. ಏನಂತಂದ್ರೆ ಇಟ್ ಈಸ್ ದ ಟ್ರಾನ್ಸ್ಫಾರ್ಮೇಶನ್ ಆಫ್ ದ ಸ್ಟ್ರಕ್ಚರ್, ನಾಟ್ ದ ಮೀನಿಂಗ್. ನೆನಪಲ್ಲಿ ಇಟ್ಕೊಳ್ಳಿ, ನಾವು ಬದಲಾವಣೆ ಮಾಡ್ತಿರೋದು ಆ ವಾಕ್ಯದ ಒಂದು ಸ್ಟ್ರಕ್ಚರ್ ಅನ್ನ, ಬಟ್ ನಾಟ್ ದ ಮೀನಿಂಗ್. ಮೀನಿಂಗ್ ಏನು ಕೆಡಬಾರ್ದು. ಮೀನಿಂಗ್ ಏನಿರುತ್ತೆ ನೋಡ್ರಿ ಅದೇ ಮೀನಿಂಗ್ ಇರಬೇಕು, ಬಟ್ ವಾಕ್ಯದ ಸ್ಟ್ರಕ್ಚರ್ ಅನ್ನ ಬದಲಾವಣೆ ಮಾಡಬೇಕು. ಹಾಗಾದ್ರೆ ಹೆಂಗ್ ಮಾಡ್ಬೇಕು ಸರ್ ಅಂತಂದ್ರೆ ಇಲ್ಲಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ನೋಡೋಣ. ಸೊ ಆಮೇಲೆ ಡೈರೆಕ್ಟ್ ಆಗಿ ನಾನು ಫಾರ್ಮುಲಾ ಬಂತಾ ಇಲ್ಲ. ಸೊ ಫಾರ್ಮುಲಾ ಬರೋದು ಅದು ಉಪಯೋಗ ಇಲ್ರಿ. ಸೊ ಮೊದಲ ಎಕ್ಸಾಂಪಲ್ಸ್ ನಾನು ಹೇಳ್ತಾ ಇದ್ದೀನಿ. ಇದು ನೋಡಿದ ತಕ್ಷಣ ನೀವೇ ಫಾರ್ಮುಲಾವನ್ನ ಕನ್ಸ್ಟ್ರಕ್ಟ್ ಮಾಡ್ತೀರಿ. ಓಕೆ, ಹಾಗಾದ್ರೆ ಇಲ್ಲಿದೆ ನೋಡಿ, ದ ಟೀ ಈಸ್ ಟೂ ಹಾಟ್ ಟು ಡ್ರಿಂಕ್ ಅಂತ. ನೋಡಿ, ಸ್ವಲ್ಪ ಕನ್ಸಂಟ್ರೇಷನ್ ಇದು ಒಂದು ಕಡೆನೂ ಕೊಡ್ರಿ, ಈ ಕಡೆ ಬೇಡ. ಟೀ ಏನಾಗಿದೆ? ಬಹಳಷ್ಟು ಹಾಟ್ ಆಗಿದೆ. ಎಷ್ಟು ಹಾಟ್ ಆಗಿದೆ ಅಂದ್ರೆ ಕುಡಿಲಿಕ್ಕೆ ಆಗಲಾರದಷ್ಟು ಹಾಟ್ ಆಗಿದೆ. ನೋಡ್ರಿ ವಾಕ್ಯದ ಸ್ಟ್ರಕ್ಚರ್ ಹೇಗಿದೆ ನೋಡ್ರಿ, ಅದ್ರ ಮೀನಿಂಗ್ ನೋಡ್ರಿ. ಟೀ ಬಹಳಷ್ಟು ಹಾಟ್ ಆಗಿದೆ, ಟೂ ಹಾಟ್ ಆಗಿದೆ ಟು ಡ್ರಿಂಕ್. ಕುಡಿಲಿಕ್ಕೆ ಆಗೋಷ್ಟೇನು ಇಲ್ಲ, ಕುಡಿಲಿಕ್ಕೆ ಆಗಲಾರದಷ್ಟು ಹಾಟ್ ಆಗಿದೆ. ನೆಮ್ಮದಿ ಇಟ್ಕೊಳ್ರಿ. ಇದ್ರ ಮೀನಿಂಗ್ ಫಸ್ಟ್ ನೀವು ತಿಳ್ಕೊಬೇಕಿದೆ ಅದನ್ನೇ. ಸರ್ ಇದೇನು ಟೀ ಬಹಳಷ್ಟು ಹಾಟ್ ಆಗಿದೆ, ಕುಡಿಲಿಕ್ಕೆ ಆಗೋಷ್ಟು ಅಂತ ಅನ್ಕೋಬೇಡ್ರಿ. ಟು ಡ್ರಿಂಕ್ ಅಂತೇಳಿ ಕುಡಿಲಿಕ್ಕೆ ಆಗಲಾರದಷ್ಟು ಹಾಟ್ ಆಗಿದೆ ಇದ್ರ ಮೀನಿಂಗ್. ಆಕ್ಚುಲಿ ಒಮ್ಮೆ ಹೆಚ್ಚಿನಷ್ಟು ಯೂಸ್ ಮಾಡ್ತೇವೆ, ರಾಂಗ್ ಯೂಸೇಜ್ ಮಾಡ್ತಿರ್ತೇವೆ. ಸೊ ಅದು ಮುಂದೆ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ರಾಂಗ್ ಯೂಸೇಜ್ ಅನ್ನೋದು. ಇಲ್ಲಿ ಹೇಳ್ತೀವಿ ನೋಡಿ. ಹಾಗಾದ್ರೆ ಒಬ್ಬರು ಹೇಳ್ತಾರೆ ಟೂ ಬ್ಯೂಟಿಫುಲ್, ಟೂ ಗುಡ್, ಈ ರೀತಿ ಅಂತ ನೋಡ್ರಿ. ಆಕ್ಚುಲಿ ಅವ್ರು ರಾಂಗ್ ಯೂಸೇಜ್ ಆಗ್ತಾವೆ. ಇದನ್ನ ಅರ್ಥ ಮಾಡ್ಕೊಂಡ್ರಿ. ಓಕೆ, ಹಾಗಾದ್ರೆ ಇಲ್ಲಿ ಇದೆ ನೋಡಿ ದ ಟೀಸ್. ಹಾಗಾದ್ರೆ ಸೋ ದ್ಯಾಟ್ ಅನ್ನ ಯೂಸ್ ಮಾಡೋಣ. ಓಕೆ, ಸೊ ಇದನ್ನ ರಿಮೂವ್ ಮಾಡಬೇಕು. ಟು ಅನ್ನ ರಿಮೂವ್ ಮಾಡ್ಬೇಕೇನು? ಸೊ ಇದನ್ನ ರಿಮೂವ್ ಮಾಡಿ ಇವಕ್ಕೂ ಜಾಗದಲ್ಲಿ ಸೋ ದ್ಯಾಟ್ ಅನ್ನ ಹಾಕ್ಬೇಕು. ಸೋ ದ್ಯಾಟ್ ನೋಡಿ, ದ ಟೀ ಈಸ್ ಸೋ ಹಾಟ್. ದ್ಯಾಟ್ ಟು ಇದ್ದಲ್ಲಿ ಸೋ ಅನ್ನು ಆಡ್ ಮಾಡಿದ್ದೀನಿ, ಹೌದಾ? ಹಾಟ್ ದ್ಯಾಟ್, ಈ ಟು ಇದ್ದಲ್ಲಿ ದ್ಯಾಟ್ ಅನ್ನ ಆಡ್ ಮಾಡಿದ್ದೀನಿ. ಓಕೆ, ದ ಟೀ ಈಸ್ ಸೋ ಹಾಟ್ ದ್ಯಾಟ್ ಐ ಕ್ಯಾನ್ ನಾಟ್ ಡ್ರಿಂಕ್. ನೋಡಿ, ಸೊ ನಮ್ಮನ್ನು ನಾವೇ ತಿಳ್ಕೊಬೇಕಿಲ್ಲ, ಯಾರು ಇಲ್ಲ ಅಂದ್ರೆ ನಾವೇ ತಿಳ್ಕೋಣ. ಸೊ ಐ ಕ್ಯಾನ್ ನಾಟ್ ಡ್ರಿಂಕ್, ಕ್ಯಾನ್ ನಾಟ್ ಅನ್ನೋದನ್ನ ಆಡ್ ಮಾಡಿದ್ದೀನಿ, ಡ್ರಿಂಕ್. ಸೊ ಇವಾಗ ಇದ್ರ ಮೀನಿಂಗ್ ಕರೆಕ್ಟ್ ಆಯ್ತು ನೋಡ್ರಿ. ಟೀ ಬಹಳಷ್ಟು ಹಾಟ್ ಆಗಿದೆ. ಎಷ್ಟು ಹಾಟ್ ಅಂದ್ರೆ ಅದನ್ನ ನಾನು ಕುಡಿಲಿಕ್ಕೆ ಆಗಲಾದಷ್ಟು ಹಾಟ್ ಆಗಿದೆ. ಕ್ಲಿಯರ್ ಆಯ್ತಾ? ಏನೇನು ಚೇಂಜಸ್ ಮಾಡಿದ್ರೆ ಗೊತ್ತಾಯ್ತು. ಕಲರ್ ಬೇರೆ ಬೇರೆ ಮಾಡಿದ್ವಿ ನೋಡ್ರಿ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಕಾವ್ಯ ಇಸ್ ಟೂ ವೀಕ್. ಕಾವ್ಯ ಬಹಳಷ್ಟು ವೀಕ್ ಆಗಿದ್ದಾಳೆ. ಈ ವೀಕ್ ನಿಸ್ಸಕ್ತಿ ಆಗಿದ್ದಾಳೆ. ಎಷ್ಟು ನಿಸ್ಸಕ್ತಿ ಆಗಿದೆ ಅಂದ್ರೆ ಟು ವಾಕ್. ಅವಳಿಗೆ ನಡೀಲಿಕ್ಕೆ ಆಗಲಾರದಷ್ಟು ನಿಶಕ್ತಿ ಆಗಿದ್ದಾಳೆ. ನೋಡಿ, ನಡೀಲಿಕ್ಕೆ ಆಗ್ತದೆ ಅವಳಿಗೆ, ಅಷ್ಟು ಆಗಲಾರದಷ್ಟು ನಿಶಕ್ತಿ ಆಗಿದ್ದಾಳೆ. ಹಾಗಾದ್ರೆ ಈ ಟು ಅನ್ನ ತೆಗೆದು ಸೋ ದ್ಯಾಟ್ ಅನ್ನ ಆಡ್ ಮಾಡ್ರಿ. ಸೊ ಸೇಮ್ ಕಾವ್ಯ ಈಸ್ ಟು ಇದರಲ್ಲಿ ಸೋ, ವಿ ಈ ಟು ಇದರಲ್ಲಿ ದ್ಯಾಟ್, ಸೋ ದ್ಯಾಟ್ ಅನ್ನ ಹಾಕಿದೆ. ಇಲ್ಲಿ ಶಿ ಅಂತ ಬಂದೆ. ಯಾಕೆ ಶಿ ಅಂತ ಬರ್ತಿದ್ದೀನಿ? ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಥರ್ಡ್ ಪರ್ಸನ್. ಇಲ್ಲಿ ಕೊಟ್ಟಿದ್ದಾರೆ ಯಾರು ಅನ್ನೋದು ಕೊಟ್ಟಿದ್ದಾರೆ. ಶಿ ಯಾರು ಇಲ್ಲ ಅಂದ್ರೆ ನಾವೇ ಅಂತ ತಿಳ್ಕೊಬಹುದಾಗಿತ್ತು. ಓಕೆ, ಸೊ ಶಿ ಕ್ಯಾನ್ ನಾಟ್, ಮತ್ತೆ ಕೆನಾಟ್ ಅನ್ನ ಹಾಕಿದೆ. ವಾಕ್, ಇದೇ ವಾಕ್ ಅನ್ನ ಬರ್ತಾರೆ, ಮುಗೀತು. ಕಾವ್ಯಳು ಬಹಳಷ್ಟು ವೀಕ್ ಆಗಿದ್ದಾಳೆ. ಎಷ್ಟು ವೀಕ್ ಆಗಿದ್ದಾಳೆ ಅಂದ್ರೆ ಅವಳಿಗೆ ನಡಿಲಾರದಷ್ಟು ವೀಕ್ ಆಗಿದ್ದಾಳೆ. ಎಸ್, ನೋಡಿ. ಥರ್ಡ್ ಎಕ್ಸಾಂಪಲ್ ನೋಡಿ, ಇದು ನಾನು ಗ್ಯಾಪ್ ಇಟ್ಟಿದ್ದೀನಿ. ಇಲ್ಲಿ ನಾವು ನೀವು ಕೂಡಿ ಮಾಡೋಣ. ದ ಬುಕ್ ಈಸ್ ಟೂ ಡಿಫಿಕಲ್ಟ್. ಬುಕ್ ಬಹಳಷ್ಟು ಡಿಫಿಕಲ್ಟ್ ಆಗಿದೆ. ಎಷ್ಟು ಅಂದ್ರೆ ಓದಲಿಕ್ಕೆ ಆಗುವಷ್ಟು ಡಿಫಿಕಲ್ಟಾ? ಇಲ್ಲ, ಓದಲಿಕ್ಕೆ ಆಗಲ್ಲಷ್ಟು ಡಿಫಿಕಲ್ಟ್ ಇದೆ. ಓಕೆ, ಅದು ನಾವು ಸೋ ದ್ಯಾಟ್ ಹಾಕಿ ಮಾಡೋಣ. ದ ಬುಕ್ ಈಸ್ ಟೂ ಇದರಲ್ಲಿ ಸೋ ಅನ್ನ ಫಿಲ್ ಮಾಡಿ. ಓಕೆ, ಮಾಡಿದೇವಿ. ದ ಬುಕ್ ಇಸ್ ಸೋ ಡಿಫಿಕಲ್ಟ್ ಟು ಇದರಲ್ಲಿ ದ್ಯಾಟ್ ಅನ್ನ ಹಾಕ್ರಿ. ದ್ಯಾಟ್ ಒನ್
ಯಾರಿಗೂ ಕ್ಯಾನಾಟ್ ಮತ್ತೆ ಕ್ಯಾನಾಟ್ ಬರಲೇಬೇಕು ರೀಡ್. ಓಕೆ, ಒನ್ ಕ್ಯಾನಾಟ್ ರೀಡ್, ಯಾರು ಓದ್ಲಿಕ್ಕೆ ಆಗಲಾದಷ್ಟು ಡಿಫಿಕಲ್ಟ್ ಆಗಿದೆ. ಓಕೆ, ಎಸ್ ಸರ್ ಇಲ್ಲಿ ಆಯ್ ತುಂಬ್ತೀನಿ ಅಂತಂದ್ರೆ ಓಕೆ, ನೋ ಪ್ರಾಬ್ಲಮ್, ಅದು ಇದ್ರದ್ದೇನು ಅಷ್ಟು ಇದೇನಿಲ್ಲ. ವಾಟ್ ಕ್ಯಾನ್ ನಾಟ್ ಅನ್ನೋದು ಮಿಸ್ ಆಗ್ಬಾರ್ದು. ಓಕೆ, ಎಸ್ ಅದಾದ ನಂತರ ಇದು ಜನರಲ್ ಆಗಿ ಇಟ್ಕೊಂಡೆ. ವಾಟ್ ಕ್ಯಾನ್ ನಾಟ್ ಹೇಳಿದ್ರೆ ಯಾರಿಗೆ ಆದ್ರೂ ಡಿಫಿಕಲ್ಟ್ ಅಂತ ಹೇಳಿ. ಓಕೆ, ಇದು ಫೋರ್ತ್ ಒನ್. ಅನಿಲ್ ಇಸ್ ಸೋ ಶಾರ್ಟ್. ಅನಿಲ್ ಬಹಳಷ್ಟು ಚಿಕ್ಕವನಿದ್ದಾನೆ. ಎಷ್ಟು ಶಾರ್ಟ್ ಆಗಿದ್ದಾನೆ ಅಂದ್ರೆ ಟು ಟಚ್ ದ ಸೀಲಿಂಗ್. ಸೀಲಿಂಗ್ ಅಂದ್ರೆ ಮೇಲೆ, ಅದು ಮುಟ್ಲಿಕ್ಕೆ ಆಗುವಷ್ಟ ಇಲ್ಲ, ಅದು ಮುಟ್ಲಿಕ್ಕೆ ಆಗಲಾರದಷ್ಟು ಆತ ಗಿಡ್ಡಾಗಿದ್ದಾನೆ, ಕುಳ್ಳನಾಗಿದ್ದಾನೆ. ಓಕೆ, ಸೊ ಅದನ್ನು ಸೋದಾಟ ಹಾಕೋಣ. ಅನಿಲ್ ಈಸ್ ಸೋ ಶಾರ್ಟ್. ಗೊತ್ತಾ, ಕ್ಲಿಯರ್ ಆಯ್ತಾ? ಈ ಟು ಇದಲ್ಲಿ ದ್ಯಾಟ್ ಹಿ, ಬಿಕಾಸ್ ಅನಿಲ್ ಇದ್ದಾನೆ, ಕ್ಯಾನಾಟ್ ಅನ್ನೋದು ಬರಲೇಬೇಕಂತ ಇದೆ. ಕ್ಯಾನ್ ನಾಟ್ ಟಚ್ ದ ಸೀಲಿಂಗ್. ಟಚ್ ದ ಸೀಲಿಂಗ್ ಮುಗಿತು. 1 ಮಾರ್ಕ್ಸ್ ಆರಾಮಾಗಿ ನಿಮ್ಗೆ ಸಿಕ್ತು. ಹೌದಾ? ಎಸ್, ಇವಾಗ ಫಾರ್ಮಲ್ ರಚನೆ ಮಾಡೋಣ. ನೋಡ್ರಿ, ಇವೆಲ್ಲ ವಾಕ್ಯಗಳು ನೋಡ್ರಿ, 1 2 3 4 ಇವೆಲ್ಲ ವಾಕ್ಯಗಳು ಯಾವ ಟೆನ್ಸ್ ದಲ್ಲಿ ಇದಾವೆ ನೋಡ್ರಿ, ಎಲ್ಲವೂ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಇದಾವೆ. ಓಕೆ, ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಾಕಾರ ಆ ಮುಂದಿನ ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ಕೊಡ್ರಿ. ಸೊ ಈ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಾಕಾರ ಮುಂದೆ ಏನಂತ ಯೂಸ್ ಮಾಡ್ತೀವಿ ಹೇಳ್ರಿ, ಸೊ ದ್ಯಾಟ್ ಯೂಸ್ ಮಾಡ್ಬೇಕಾದ್ರೆ ಕ್ಯಾನ್ ನಾಟ್ ಅನ್ನೋದನ್ನ ಯೂಸ್ ಮಾಡಿದ್ದೇವೆ, ನೆನಪಲ್ಲಿ ಇಟ್ಕೊಳ್ರಿ. ಎಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಕಾರ ಇಲ್ಲಿ ಮುಂದೆ ಏನು ಯೂಸ್ ಮಾಡಿದೇವೆ, ಕ್ಯಾನ್ ನಾಟ್ ಅನ್ನೋದು ಬರಲೇಬೇಕು. ಇವೆಲ್ಲ ವಾಕ್ಯ ರಚನೆ ನೋಡಿದ ತಕ್ಷಣ ನಮ್ಗೆ ಇದೊಂದು ಫೈನಲ್ ಫಾರ್ಮುಲಾ ರೆಡಿ ಮಾಡ್ಬೋದು. ಹೌದೇನಿಲ್ಲ? ಸೊ ಇದೇ ವಾಕ್ಯವನ್ನ ಸೊ ಇನ್ನೊಂದು ರೀತಿಯಲ್ಲಿ ಮಾಡ್ತೀನಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೇಮ್ ವಾಕ್ಯವನ್ನು ಇಟ್ಟಿದ್ದೀನಿ, ಮತ್ತೇನು ಚೇಂಜ್ ಮಾಡಿಲ್ಲ. ಬಟ್ ನಾನು ಕೆಲವು ಕಡೆ ಕ್ಲೀನ್ ಮಾಡಿದ್ದೀನಿ, ರಬ್ ಮಾಡಿದ್ದೀನಿ. ಯಾವುದನ್ನ ಕ್ಲೀನ್ ಮಾಡಿದ್ದೀನಿ ಅಂದ್ರೆ ಇಲ್ಲೇನು ಈಸ್ ಇದ್ದು ನೋಡ್ರಿ, ಅದನ್ನ ಕ್ಲೀನ್ ಮಾಡಿದ್ದೀನಿ. ಎಲ್ಲ ಕಡೆ ಈಸ್ ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿ ನಾನು ಏನು ಬರೀತೀನಿ ಅಂದ್ರೆ ವಾಸ್ ಅಂತ ಬರೀತೀನಿ. ಓಕೆ, ರೆಡ್ ಇಂಕ್ದಲ್ಲಿ ವಾಸ್ ಅಂತ ಬರಿತಾ ಇದ್ದೀನಿ. ಓಕೆ, ಎಲ್ಲ ಕಡೆ ವಾಸ್ ವಾಸ್. ಓಕೆ, ವಾಸ್. ಓಕೆ, ಇಲ್ಲಿಲ್ಲ, ಆಮೇಲೆ ಮಾಡೋಣ ಚೇಂಜಸ್ ಅನ್ನ. ಈಸ್ದಲ್ಲಿ ವಾಸ್ ಅಂತ ಬರ್ದಿದ್ದೀವಿ. ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು ಇವೆಲ್ಲ ಪಾಸ್ಟ್ ಟೆನ್ಸ್ಗೆ ಹೋಯ್ತು. ಸೊ ಪಾಸ್ಟ್ ಟೆನ್ಸ್ ವಾಕ್ಯಗಳು ಇವಾಗ. ಓಕೆ, ಸೊ ಅವಾಗ ಸರ್ ಇಲ್ಲಿ ಏನ್ ಚೇಂಜಸ್ ಆಗುತ್ತೆ ಅನ್ರಿ? ಎಸ್, ಏನ್ ಚೇಂಜಸ್ ಆಗುತ್ತೆ ನೋಡ್ರಿ. ಇಲ್ಲಿ ವಾಸ್ ಬಂದಿದೆ ಅನ್ಬೇಕು, ಇಲ್ಲಿ ವಾಸ್ ಬರಲೇಬೇಕು. ಓಕೆ, ಇಲ್ಲಿ ವಾಸ್ ಅಂದ್ರೆ ಇಲ್ಲಿ ವಾಸ್, ಎಲ್ಲ ಕಡೆ ವಾಸ್ ಬರಲೇಬೇಕು. ಹೌದಾ? ಇಲ್ಲಿ ಏನು ಚೇಂಜಸ್ ಆಗಲ್ಲ. ಆದ್ರೆ ಸ್ವಲ್ಪ ಗಮನ ಕೊಡ್ರಿ. ದ ಟೀ ವಾಸ್ ಸೋ ಹಾಟ್, ಚೇಂಜ್ ಮಾಡಿದ್ದೇವೆ, ಅದೇ ಚೇಂಜ್ ಮಾಡಿದ್ದೇವೆ. ಇಲ್ಲಿ ನೋಡಿ, ದ ಟೀ ವಾಸ್ ಟು ಹಾಟ್ ಟು ಡ್ರಿಂಕ್ ಅಂತ ಪಾಸ್ಟ್ ಟೆನ್ಸ್ ದಲ್ಲಿ ಮಾಡಿದ್ದೇವೆ. ಸೊ ಅದನ್ನ ಸೋ ದಟ್ ಹಾಕ್ಬೇಕಾದ್ರೆ ದ ಟೀ ವಾಸ್ ಸೋ ಹಾಟ್ ದಟ್ ಐ ಕ್ಯಾನಾಟ್ ಅಂತಿದ್ದೇವೆ. ಹೌದೇನಿಲ್ಲ? ಇಲ್ಲಿ ಕ್ಯಾನಾಟ್ ಅಂತಿದ್ದೇವೆ. ಬಟ್ ನಾನು ಇವಾಗ ಏನ್ ಮಾಡ್ತೀನಿ, ಕುಡ್ ನಾಟ್ ಅಂತ ಮಾಡ್ರಿ. ಗೊತ್ತಾಯ್ತಾ? ನೋಡ್ರಿ, ದ ಟೀ ವಾಸ್ ಸೋ ಹಾಟ್ ದಟ್ ಐ ಕುಡ್ ನಾಟ್ ಡ್ರಿಂಕ್ ಅಂತ ಮಾಡ್ರಿ. ದ ಕಾವ್ಯ ವಾಸ್ ಟೂ ವೀಕ್ ಟು ವಾಕ್. ಕಾವ್ಯ ವಾಸ್ ಸೋ ವೀಕ್ that she, ಗೊತ್ತಾಯ್ತಾ ಏನ್ ಹಾಕ್ಬೇಕಿಲ್ಲಿ, could not walk. The book was too difficult to read. The book was so difficult that one could not read. Okay, Anil was too short to touch the ceiling. Anil was so short that he could not. ಮುಗೀತು. ಏನ್ ಸರ್ ಏನ್ ಮಾಡ್ದೇವಿ? ಸೊ ಇಲ್ಲಿ ಪಾಸ್ಟ್ ಟೆನ್ಸ್ ದಲ್ಲಿ ಇದ್ದಾಕಾರ, ಹಾಗಾದ್ರೆ ಪಾಸ್ಟ್ ಟೆನ್ಸ್ ದಲ್ಲಿ ಇದ್ದಾಕಾರ ಕುಡ್ ನಾಟ್ ಅಂತ ಯೂಸ್ ಮಾಡಬೇಕು. ಓಕೆ, ಎಷ್ಟು ಈಸಿ ಅಲ್ಲ? ಸೊ ಈ ಕಡೆ ಪ್ರೆಸೆಂಟ್ ಟೆನ್ಸ್ ಇದ್ರೆ ಕ್ಯಾನ್ ನಾಟ್ ಅಂತ ಯೂಸ್ ಮಾಡಿ, ಅದನ್ನ ಕ್ಲೀನ್ ಆಗಿ ಬರ್ಲ. ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ಕ್ಯಾನ್ ನಾಟ್ ಅಂತ ಯೂಸ್ ಮಾಡ್ತೀವಿ. ಪಾಸ್ಟ್ ಟೆನ್ಸ್ ಇದ್ರೆ ಸಿಂಪಲ್ ಪಾಸ್ಟ್ ಇದ್ರೆ ಕುಡ್ ನಾಟ್ ಅಂತ ಯೂಸ್ ಮಾಡ್ರಿ. ಮುಗೀತು. ಎಲ್ಲೆಲ್ಲಿ ಟು ಇದಲ್ಲಿ ಸೋ ದಟ್ ಯಾವ ರೀತಿ ಆಡ್ ಮಾಡ್ತಾರೆ ಗೊತ್ತಿದೆ. ಬಟ್ ನಿಮ್ ಗಮನ ಯಾವ್ದು ಇರಬೇಕು, ವಾಕ್ಯದ ಏನ್ ಪ್ರೆಸೆಂಟ್ ಇದೆ ಪಾಸ್ಟ್ ಇದೆ ನೋಡ್ಕೊಡ್ರಿ. ನೋಡ್ ತಕ್ಷಣ ಪ್ರೆಸೆಂಟ್ ಇದ್ರೆ ಕ್ಯಾನ್ ನಾಟ್ ಹಾಕ್ರಿ, ಪಾಸ್ಟ್ ಇದ್ರೆ ಕುಡ್ ನಾಟ್ ಅಂತ ಹಾಕ್ಬಿಡ್ರಿ. ಮುಗೀತು. ಎಷ್ಟು ಈಸಿ ಅದಾವ. ಹಾಗಾದ್ರೆ ಇವಾಗ ಇನ್ನೂ 2 ಎಕ್ಸಾಂಪಲ್ ಡಿಸ್ಕಸ್ ಮಾಡ್ಬಿಡೋಣ. ನೋಡ್ರಿ, ದ ಹೌಸ್ ಇಸ್ ಟೂ ಸ್ಮಾಲ್ ಟು ಲಿವ್ ಅಂತಿದೆ. ಹಾಗಾದ್ರೆ ಇಲ್ಲಿ ಟೂ ಇದ್ದಲ್ಲಿ ಸೋ ದಟ್ ಯೂಸ್ ಮಾಡ್ರಿ. ಸೇಮ್ ಇದೊಂದು ಸೇಮ್, ದ ಹೌಸ್ ಈಸ್ ಸೋ ಸ್ಮಾಲ್. ಈ ಟು ಇದ್ದಲ್ಲಿ ದ್ಯಾಟ್ ಒನ್ ಕ್ಯಾನ್ ನಾಟ್ ಲಿವ್ ಅಂದ್ರೆ, ಅಥವಾ ವಿ ಕ್ಯಾನ್ ನಾಟ್
ಅಂತಾನೆ ಬರ್ತೀವಿ. ಯಾಕೆ ವಿ ಕ್ಯಾನಾಟ್ ಅಂತ ಯೂಸ್ ಮಾಡಿದ್ವಿ? ಪ್ರೆಸೆಂಟ್ ಟೆನ್ಸ್. ಓಕೆ, ಪ್ರೆಸೆಂಟ್ ಇದ್ರೆ ಕ್ಯಾನಾಟ್ ಲಿವ್, ಈ ಲಿವ್ ಅನ್ನ ಇಲ್ಲಿ ತಗೊಂಡ್ಬರ್ರಿ, ಮುಗೀತು. ದ ಹೌಸ್ ಇಸ್ ಸೋ ಸ್ಮಾಲ್ ದ್ಯಾಟ್ ವಿ ಕ್ಯಾನಾಟ್ ಲಿವ್ ಅಥವಾ ಒನ್ ಕ್ಯಾನಾಟ್ ಲಿವ್, ಸೊ ಐ ಕ್ಯಾನಾಟ್ ಲಿವ್, ಈ ರೀತಿನೂ ಬರೀಬಹುದು. ವಾಟ್ ಇಲ್ ಕ್ಯಾನಾಟ್ ಅಂತ ಇರಬೇಕು. ಓಕೆ, ಎಸ್. ಬೈ ಚಾನ್ಸ್ ಅದು ವಾಸ್ ಅಂತ ಕೊಟ್ಟಿದ್ರೆ ಇಲ್ಲಿನೂ ವಾಸ್ ಅಂತ ಬರ್ತಿತ್ತು, ಅಂಡ್ ಇಲ್ಲಿ ಕ್ಯಾನಾಟ್ ಇದ್ದಲ್ಲಿ ಕುಡ್ ನಾಟ್ ಅಂತ ಬರ್ತಿತ್ತು, ಮುಗೀತು. ಹೌದೇನೆ? ಎಸ್. ದ ಐಸ್ ಕ್ರೀಮ್ ವಾಸ್ ಟೂ ಕೋಲ್ಡ್ ಟು ಈಟ್. ಐಸ್ ಕ್ರೀಮ್ ಬಹಳಷ್ಟು ಕೋಲ್ಡ್ ಇದೆ, ತಿನ್ಲಿಕ್ಕೆ ಆಗಲಷ್ಟು ಕೋಲ್ಡ್ ಇದೆ ಅಂತ. ಹಾಗಾದ್ರೆ ಇದನ್ನು ಚೇಂಜ್ ಮಾಡೋಣ. ದ ಐಸ್ ಕ್ರೀಮ್ ವಾಸ್, ಇದನ್ನು ತೆಗೆದು ಸೋ ಕೋಲ್ಡ್, ಇದನ್ನು ತೆಗೆದು ದ್ಯಾಟ್, ಆಯರ್ ಹಚ್ಚಿರಿ, ವಿ ಆರ್ ಹಚ್ಚಿರಿ, ಏನ್ ಬೇಗ ಬರೀರಿ ಇಲ್ಲಿ. ಓಕೆ, ವಿ ವಾಸ್ ಇದೆ ನೋಡಿ, ವಾಸ್ ಇದಕ್ಕೆ ಕುಡ್ ನಾಟ್ ಈಟ್, ಮುಗೀತು. ದ ಐಸ್ ಕ್ರೀಮ್ ವಾಸ್ ಸೋ ಕೋಲ್ಡ್ ದ್ಯಾಟ್ ವಿ ಕುಡ್ ನಾಟ್ ಈಟ್. ಹೌದಾ? ಬೈ ಚಾನ್ಸ್ ಇಲ್ಲಿ ಈಸ್ ಇದ್ದಿತ್ತಂದ್ರೆ ಇಲ್ಲಿನೂ ಈಸ್ ಬರ್ತಿತ್ತು, ಇಲ್ಲಿ ಕುಡ್ ನಾಟ್ ಇದ್ದಲ್ಲಿ ಕ್ಯಾನ್ ನಾಟ್ ಅಂತ ಬರ್ತಿತ್ತು, ಮುಗೀತು. ಎಸ್, ಎಷ್ಟೊಂದು ಈಸಿ ಅಲ್ಲ? ಸೊ ಈ ಫಾರ್ಮುಲಾ ನಮ್ದು ಇಟ್ಕೊಳ್ಳಿ. ಪ್ರೆಸೆಂಟ್ ಇದ್ರೆ ಕ್ಯಾನಾಟ್, ಪಾಸ್ಟ್ ಇದ್ದರೆ ಕುಡ್ ನಾಟ್. ಓಕೆ, ಸೊ ಈ ರೀತಿ ಮಾಡಿದ್ರೆ ನಿಮ್ಗೆ ಆರಾಮಾಗಿ 1 ಮಾರ್ಕ್ಸ್ ನ ಪಡ್ಕೋಬಹುದು. ಸೊ ಯಾವುದೇ ಎಕ್ಸಾಮ್ ಕಲಿ ಏನೇ ಕಲಿದ್ರು ನೀವು ಆರಾಮಾಗಿ ಪಡ್ಕೋಬಹುದು. ಅದೇ ಉಲ್ಟಾ ಕೊಟ್ಟರೆ ಹೇಗೆ ಸರ್? ಸೊ ದಟ್ ಫಸ್ಟ್ ಕೊಟ್ಟದ್ದು 2 ಕೊಟ್ಟರೆ ಅದನ್ನು ಈಸಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಹೋಗಲ್ಲ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ರಿ. ಇನ್ನೂ ಇಷ್ಟ ಆದರೆ ನಮ್ಮ ಚಾನಲ್ ಕೂಡ ಜಾಯಿನ್ ಕೂಡ ಆಗ್ಬೋದು ನೀವು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್